ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೃತುಗೆ ದೋಸೆ ಹಾಕ್ಕೊಟ್ಟೆ. ಇವಾಗ ಟ್ಯಾಬ್ಲೆಟ್ ಕೊಡಬೇಕು. ಮತ್ತು ಅನುಪಾಪ ಇದ್ಲು, ಅವಳಿಗೂ ಹಾಕ್ಕೊಟ್ಟೆ. ಫ್ರೆಂಡ್ಸ್, ನಮ್ಮ ಕೃತುಗೆ ತಿಂಡಿ ತಿನ್ನಿಸಿ ಟ್ಯಾಬ್ಲೆಟ್ ಕುಡಿಸ್ಬೇಕು. ಮೇಡಮ್ ಅವರು ಸಿರಪ್ ಟಾನಿಕ್ ಕುಡಿಯಲ್ವಂತೆ, ಬರೀ ಟ್ಯಾಬ್ಲೆಟ್ ಮಾತ್ರ ತಗೊಳ್ತಾರಂತೆ. ಪ್ಲೀಸ್ ಅಂತ ಕಾಲು ಬೀಳಕ್ಕೆ ಬಂದವಳೆ. ನೋಡಿ, ಇಲ್ಲಿ ಮಲ್ಗೋಳೆ. ಹೋಗವಾ, ಟ್ಯಾಬ್ಲೆಟ್ ಎಲ್ಲ ಹುಡಿಕೊತರು. ಎರಡೆರಡ ಕೊಡಿಲ್ಲ, ನಾನು ಬಾಯಿಗೆ ಹಾಕ್ತೀನಿ. ಟ್ಯಾಬ್ಲೆಟ್ ಕುಡಿತಾಳೆ ಕೃತು. ಎತ್ಬಿಟ್ಟು ಬೇಕಾಕು. ಎತ್ತು ಗಂಟ್ಲೆತ್ತು, ಕತ್ತೆತ್ತು. ತಗೋ ಇದೊಂದು, ತಗೋ ಇದೊಂದು ತಗೋ ಚಿನ್ನು, ಸಂದಿದು. ಕುಗ್ದ ಚಿರು ಉಗ್ದಿರಂಗಿದೆ. ಕೃತು ಟ್ಯಾಬ್ಲೆಟ ಬಾಯಿಗೆ ಹಾಕೊಂಡು ಉಗಿದ್ಲು. ಎಲ್ಲ ಫುಲ್ಲು ಇದ್ರ ಥರ ಆಗೋಯ್ತು, ಒಳ್ಳೆ ಪಾಯಸ ಥರ. ಟಾನಿಕ್ ಹಾಕ್ಬೇಕು, ಸೇಫ್ಟಿ ಸೈಡು. ಬಾ ಕೃತು, ಅನ್ ಕುಡ್ಕೊ ಆಯ್ತಾ. ತಗೋ, ನೀರು ಕುಡಿ ಆಯ್ತಾ. ಕೃತು ಎಲ್ಲಿಗೆ ಅಂಗಡಿಗೆ ಕರಿತಾವಳೆ. ದುಡ್ಡು ಕೊಡ್ತೀನಿ ಹೋಗಿ ತಗೊಂಡ್ರು ನಿಲ್ವಂತೆ. ನಾನೇ ಬರಬೇಕಂತೆ. ಅಂಗಡಿಗೆ ಕರ್ಕೊಂಡು ಹೋಯ್ತವ್ರೆ ಮೇಡಮು. ಕೃತಗೊಂದು ಒಳ್ಳೆ ಇದಾಗ್ಬಿಟ್ಟೈತೆ. ಬೈಯಂಗಿಲ್ಲ, ಬಿಡಂಗಿಲ್ಲ, ಹುಷಾರಿಲ್ದೇ ಇರೋದಕ್ಕೆ. ಏನು ತಗೋತಿ ಕೃತ ಅಂಗಡಿಲಿ? ಪುಟಾಣಿ ಕುರ್ಕುರೆ. ಚಿನ್ನು ಕೆಮ್ತಾನೆ ನಿನಗೆ. ಕೃತು ಮೇಡಮು ಅದ್ಯಾವುದೋ ಕುರ್ಕುರೆ ತಗೊಂಡ್ರು. ಗಂಟ್ಲು ನೋವಂದ್ರು ಕೇಳ್ತಾ ಇಲ್ಲ. ಬೆಳಗ್ಗೆಯಿಂದ ಹತ್ಕೊಂಡು ಕೂತಿದ್ಲು. ಸುಮ್ಮನಾದರೆ ಸಾಕು ಅಂದ್ಬಿಟ್ಟು 3 ದಿನದಿಂದ ರಜೆ ಮೇಡಮು. ನಮ್ಮ ಹಳ್ಳಿ ವೆದರ್ ಇದೇ ಥರ ಇರುತ್ತೆ. ಎಮ್ಮೆಗಳು, ಕೋಳಿ, ಎಷ್ಟೊಂದು ಬೇಜಾನ್ ಕೋಳಿಗಳಿದೆ. ಕಾಣಿಸ್ತಿದೆಯಾ? ಇವೆಲ್ಲ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಎಮ್ಮೆ. ಇಲ್ಲಿ ಡ್ರೈನೇಜಲ್ಲೆಲ್ಲ ಇರುತ್ತೆ. ಸುಸ್ತಾಗೋಯ್ತಲ್ವಾ? ಬಾಯ್ಲಿ ಅವು ಯಾವ ಥರ. ನನಗಂತೂ ಫುಲ್ ಹುಷಾರೇ ಇರಲಿಲ್ಲ. ನಮ್ಮಮ್ಮ ಫೋರ್ಸ್ ಮಾಡಿ ಸಾಲಿಗ್ರಾಮಕ್ಕೆ ಹೋಗು ಅಂತ ಕಳಿಸ್ತು. ಅಂತೂ ಇಂತೂ ಹಾಸ್ಪಿಟಲಿಗೆ ಬಂದು ಎರಡು ಚುಚ್ಚಿದ್ರು. ಯಪ್ಪ ದೇವ್ರೆ ಕೊಂಡು ಮನೆ ಕಡೆ ಬಂದೆ. ತುಂಬ ಬಿಸಿಲು ಅಂದರೆ ಬಿಸಿಲು. ಒಬ್ಬಳೇ ಫಸ್ಟ್ ಟೈಮು ಇಂಜೆಕ್ಷನ್ ಮಾಡಿ. ಫ್ರೆಂಡ್ಸ್, ಸಾಲಿಗ್ರಾಮದಲ್ಲಿ ಇದ್ದೀನಿ. ಏಂತಿಗೆ ಹೋಗೋದು ಅಂತ ಒಂದು ಸ್ವಲ್ಪನೂ ಗೊತ್ತಿಲ್ಲ. ಬಸ್ ಇಲ್ಲ, ಆಟೋಗಳು ಇಲ್ಲ. ಏನು ಮಾಡಿದೆ ಗೊತ್ತಿಲ್ಲ. ನಮ್ಮೂರು ಒಂದು ಆಟೋ ಬಂದರೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ನಮ್ಮ ಅಕ್ಕ ನಿನ್ನೆಯಿಂದ ಮನೆಗೆ ಬಂದಿರಲಿಲ್ಲ. ಇವಾಗ ಬಂದಳು. ಮೇಡಮ್ ಅವರು ಇವಾಗ ಹುಷಾರಾಗಿದ್ದಾರೆ. ನಾನು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದೆ. ಚೆನ್ನಾಗಿದ್ದೀನಿ. ಹಿಂಗೆ ಕೂತ್ಕೊಂಡೇನೋ ಫೋನಲ್ಲೇನೋ ಮಾಡ್ತಿದ್ದಾರೆ. ಅಕ್ಕ ಕಬಾಬ್ ತಿನ್ಬೇಕಂತ ಕಬಾಬ್ ತಂದವಳೆ. ಆದರೆ ನೆನ್ನೆ ಕಬಾಬ್ ಏನೇ ಎಣ್ಣೆಗೆ ಹಾಕ್ಬಿಟ್ಟು ಕೊಟ್ಟವ್ರೆ. ಒಳಗೆಲ್ಲ ಕೆಟ್ಟೋಗ್ಬಿಟ್ಟೈತೆ ಸ್ಮೆಲ್ಲು. ಒಂದೊಂದು ಚೆನ್ನಾಗಿದೆ, ಒಂದೊಂದು ಚೆನ್ನಾಗಿಲ್ಲ. ನಮ್ಮ ಕೃತು ಹೇರ್ ಸ್ಟೈಲ್ ತೋರಿಸ್ತೀನಿ ಅಂದಿದ್ನಲ್ಲ, ನೋಡಿ. ಫ್ರೆಂಡ್ಸ್, ನಮ್ಮ ಕೃತಜ್ಞ 3 ದಿನದಿಂದ ಕಾನ್ವೆಂಟ್ಗೆ ಹೋಗಿಲ್ಲ. ಅದಕ್ಕೋಸ್ಕರ ಡ್ರಾಯಿಂಗ್ ಮಾಡಿ ಮತ್ತು ABCD ಬರೀರಿ ಅಂತ ಹೇಳಿದಾರಂತೆ. ಅಮ್ಮನೂ ಮಗಳೂ ಕೂತ್ಕೊಂಡು ಬುಕ್ ಹುಡುಕ್ತವ್ರೆ. ರ್ಯಾಪರ್ ಹಾಕ್ತಿದ್ದಾರೆ. ನಮ್ಮ ಅಕ್ಕ ನನ್ನ ಕಾಫಿ ಇಡು ಅಂತ ಅದ್ರಲ್ಲಿ ಟೀನೇ ಇಟ್ಟಿದ್ಯಾ? ಕಾಫಿ ಇಡು ಅಂದು. ನಾನು ಇಡಲಿಲ್ಲ. ಕಬಾಬ್ ತಂದಿದ್ದೆಲ್ಲ ತಿನ್ನೋಣ ಅಂತ. ನೆನ್ನೆ ಕಬಾಬ ಹಳಸೋಗಿರೋ ಕಬಾಬ ಕೊಟ್ಟವ್ರೆ. ಅಲ್ಲ ಗೊತ್ತಾಗ್ಲಿಲ್ವ ನಿನಗೆ? ಅದು ತಿಂತಾ ಇದ್ರೆ ಒಂಥರ ನಾರಂಗೆ ಬರ್ತಿತ್ತು. ನಾನು ತಿನ್ಲಿಲ್ಲ, ಹಾಗೆ ಬಂದೆ. ನೋಡಿ ಫ್ರೆಂಡ್ಸ್, ಈ ಫುಲ್ ಪ್ಯಾಕ್ ಎಲ್ಲ ತಿಂತವಳೆ. ತಿನ್ಲಿ ಆಮೇಲೆ ಬೈಸ್ಕೊತಾಳೆ. ನಮ್ಮ ಕೃತಜ್ಞ ಅವ್ರು ಹೆಂಗೆ ಬರೀತವ್ರೆ. ಕರೆಕ್ಟ ಮನಿಕೋ. ಬುಕ್ ಮೇಲೆ ಮನ್ಕಿದ್ಯಾ? ತೋರಿಸ್ತೀನಿಲ್ಲ ಆರೆಂಜ್ ಹೆಂಗೆ ಬಿಡಿಸಿದೆ ಅಂತ. ನಮ್ಮ ಕೃತ ನೋಡಿ ಆರೆಂಜ್ ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ. ಅವಳಿಗೆ ಇದೆಲ್ಲ ಬರುತ್ತೆ ಆ್ಯಕ್ಚುಲಿ. ಆರೆಂಜ್ಗೆ ಇದಾಕಿದ್ದಾಳೆ ಕಲರ್. ನಮ್ಮ ಕೃತು 1ನೇ ಕ್ಲಾಸ್ಗೆ ಇರೋವಂಥ ಎಲ್ಲ ಕ್ವಾಲಿಟೀಸು ಇದೆ ಅಲ್ವಾ ಕೃತು? ಸುಮ್ಮನೆ ನೆಕ್ಸ್ಟ್ ಇಯರಿಂದ ಹಾಕಿದ್ರು ಆಯ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಡ್ರಾಯಿಂಗ್ಸ್, ಕಲರ್ ಪೆನ್ಸಿಲ್ ಎಲ್ಲವ ಒಂದು ಇದೆ ಒಂದು 50-60 ಇದೆ. ಇವಳು ಸ್ಟೈಲ್ ನೋಡಿ. ನಾನು ಹಿಂಗೆ ಆ್ಯಕ್ಚುಲಿ ನಾನು ಡಿಗ್ರಿಲೂ ಕೂಡ ಇದೇ ಥರನೇ ನಾನು ಮಾಡ್ತಿದ್ದಿದ್ದು. ಅಸೈನ್ಮೆಂಟ್ ಕೊಟ್ಟಾಗ ಇವಳು ಸೇಮ್ ನನ್ನ ಥರನೇ.
ಒಂದು ಕಮೆಂಟಲ್ಲಿ ನಿಮ್ಮ ಅಕ್ಕ ತುಂಬ ಓವರ್ ಆಗಿ ಆಡ್ತಾರೆ, ನೀವೇ ಸೂಪರ್ ಅಂತ ಹೇಳಿದ್ದಾರೆ. ಏನು ನಿಮ್ಮ ಅನಿಸಿಕೆ? ಹೇಳಿ 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 ಹೇಳಿ. ನೀವು ಅನಿಸಿಕೆ ಹೇಳೋಣ. ನೀನ ವಿಡಿಯೋ ಮಾಡ್ತಿರೋದಂತ ನನಗೆ ಶಾಕ್ ಆಯ್ತಾ. ನನ್ನ ಬ್ಲಾಗಲ್ಲಿ ಮಾತಾಡಿ ಅಂದ್ರೆ ಹಾಯ್ ಫ್ರೆಂಡ್ಸ್, ಊಟ ಆಯ್ತಾ, ಹೇಗಿದ್ದೀರಾ, ಬೈ ಫ್ರೆಂಡ್ಸ್. ಇಷ್ಟೇ ಇಷ್ಟೇ. ಅವಳು ಅಷ್ಟೇ ನೀವು ನೋಡೋದು. ಅವಳು ವ್ಲಾಗ್ ಅಂತ ಬಂದ ತಕ್ಷಣ ಏನ್ ಫುಲ್ಲು ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ಯಲ್ಲ, ಶಾಕ್ ಆಯ್ತಾ. ಏನಂತ ಹೇಳ್ತೀರಿ? ಓವರ್ ಆಕ್ಟಿಂಗ್ ಅಂತೆ. ಆಯ್ತು. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಕಳ್ಳಿ ಹೆಂಗೆ ತಿಂತವಳೆ. ಅದು ನಂದು ಬಟ್ಟೆ ಕೊಟ್ಟಿದ್ದೀನಿ. ಏನು ಬದಿ ಕೂಡ ಕೊಟ್ಟಿದ್ಯಾ? ಒಂಥರ ಕಾಡು ಹುಡುಗಿ ಥರ ಕಾಣ್ತಿದ್ದಿ ಕಣೆ. ಕಾಡಲ್ಲಿ ಹಾಚ್ಕೋಗ್ಬೇಡ. ಅದೇನೋ ಹಾಡಿಲ್ವಾ? ಹಾಚ್ಕೋಗ್ಬೇಡ, ಹಿಡ್ಕೊಂಡು ಹೋಯ್ತಾರೆ. ಇಲ್ಲ ಹಂದಿ ಹಿಡಿಯೋರು ಹಂದಿ ಹಿಡಿಯೋರು ಬಂದ್ರೆ ನಿಮ್ಮ ಮಗಳನ್ನು ಕಳಿಸ್ಬೇಡ, ಹಂದಿ ಮರಿ ಅಂತ ಕರ್ಕೊಂಡೇ ಅಮ್ಮ ಹೇಳ್ತೀನಿ ತಾಳಿ. ಪಾಪು ಕೃತಿ ಹೇಳು. ನೀನೇ ಹಚ್ಕೋಗ್ಬೇಡ, ಚಂದಿ ಹಂದಿ ಹಿಡಿಯೋರು ಬಂದವಳೆ ಅಂತ ಹೇಳ್ತಾವಳೆ. ಅವ್ರ ಅಮ್ಮಂಗೆ ಹೇಳ್ತಾ ಇದ್ರಿ. ಸುಷ್ಮಾ ಅವರು ತುಂಬ ಓವರ್ ಆಗಿ ಆಡ್ತಾರೆ. ಕಿರ್ಚ್ತಾರೆ, ಅರ್ಚ್ತಾರೆ. ಏನು ನಿಮ್ಮ ರೆಸ್ಪಾನ್ಸ್? ನೋ ಕಮೆಂಟ್ಸ್. ಅದು ಹೇಳಕ್ ನನ್ನ ಕರಿಬೇಕಿತ್ತ ನೋ ಕಮೆಂಟ್ಸ್ ಅಂತ. ಏನ್ ಹೇಳೋಣ, ನಾನು ಇರೋದೇ ಹಂಗೆ. ಓವರ್ ಆಗ ಇರೋದೇ ಹೆಂಗೆ ಅಂದ್ರೆ ಅವ್ರು ಅನ್ಕೊಂಡ್ರೆ ನಾವೇನ್ ಮಾಡಕ್ಕಾಗದು. ಇನ್ನು ಎಲ್ಲರೂ ಸೈಲೆಂಟ್ ಅನ್ಕೊಂಡವ್ರೆ, ಬಟ್ ನೀನ್ ಆಕ್ಚುಲಿ ಸೈಲೆಂಟ್ ಅಲ್ಲ. ಅದು ನನಗೆ ಗೊತ್ತು. ಆಕ್ಚುಲಿ ನಾನೇ ಹಿಡ್ಕೊಂಡು ಹೊಡಿತೀನಿ ಒಳಗೆ. ಅಲ್ಲೇ ಕಡೆ ಈಗ ಹೊಡಿತಿದ್ಯಾ ಅಂತ ಅನ್ಕೊಂಡ್ರೆ ಆಮೇಲೆ ಈಗಲೂ ಹತ್ತಂಗಿದ್ ಜಗಳ ಆಡ್ತಾರೆ ಹಿಡ್ಕೊಂಡು. ಆಗ ಆ ಕಾಲದಲ್ಲಿ ಸ್ಕೂಲ್ಗೆ ಹೋಯ್ತೀವಲ್ಲ, ಮಿಡ್ಲ್ ಸ್ಕೂಲ್ಗೆ, ಹೈಸ್ಕೂಲ್ಗೆಲ್ಲ ಇವಾಗ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಹೋಗಿ ಕೈ ಕಾಲು ನೆನ್ನೆ 5,000 ಹಾಕಿಸ್ಕೊಂಡವಳೆ, ಈಗಾಗಲೇ 15,000 ಕೊಡಕ ಕೈ ಕಾಲು ಒತ್ಬಿಟ್ಟು ಆ ಕೈಯ ಅಂದ್ರೆ ಅವಳು ನೀರಾಗೋಯ್ತಾಳೆ. ನೀರಾಗೋಯ್ತೀನಿ. ಇಸ್ಕೊಂಡ್ರೆ 5,000 ಲೆಕ್ಕ, ನೀರು ಗೀರು ಎಂತದೂ ಇಲ್ಲ. ಆಯ್ತು ಬಿಡು, ಕೊಡ್ತೀನಿ. ನಿಮ್ ಋಣ ಯಾರಿಗ್ ಬೇಕು? ಕೊಡು. ಮತ್ತೆ ಇದೆ ಟಾಪಿಕ್ ಬರೋಣ ಇವಾಗ. ಅದೇ ಓವರಾಗಿ ಆಡ್ತಾಳೆ, ಅತಿಯಾಗಿ ಆಡ್ತಾಳೆ, ಹಾಗೆ ಹೀಗೆ. ಏನ್ ಮಾಡಕೈತದ? ಮಾತಾಡ್ಲಿ ಬಿಡಿ. ಅವರು ಕಮೆಂಟ್ ಹಾಕದ್ಕೆ ಅಲ್ವಾ ನಾವು ಬೆಳಿತಾ ಇರೋದು. ಹಾಕಿ ಕಮೆಂಟ್ ಹಾಕಿ, ನೀನು ಮಾಡಂಗಿಲ್ಲ. ನಾನು ಇರೋದೇ ಹಂಗೆ. ಅದ್ರಲ್ಲೂ ಮುಂಚೆ ಸ್ವಲ್ಪ ಸಾಫ್ಟ್ ಆಗಿದ್ದೆ. ನಮ್ಮ ಸಂತು ಡೆತ್ ಆದ್ಮೇಲೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕಲ್ವ, ಒಬ್ಬೊಬ್ಳೆ ಇರ್ಬೇಕಲ್ವ. ಆಕ್ಚುಲಿ ಹಿಂಗೆ ಇರ್ಬೇಕು ಹೆಣ್ಮಕ್ಳು. ನಿಮ್ದೇನು ಅಂದ್ರೆ ನಿಮ್ಮ ಅಪ್ಪಂದೇನು ಅನ್ನತ್ತ. ಇಲ್ಲ ಅಂದ್ರೆ ಏನ್ ಡೈಲಾಗು ಕಾರಣೆ. ಈಗ ಸಿಂಗಲ್ ಆಗಿದ್ದೀವಿ ಅಂದಾಗ, ಸಾಫ್ಟ್ ಆಗಿದ್ದಾಗ ಯಾರೇ ಏನೇ ಆದ್ರೂ ಒಂಥರ ಬೇರೆ ತರ ನೋಡ್ತಾರೆ. ರಗಡ್ ಆಗಿ ಒಂಥರ ಹಾರ್ಶ್ ಆಗಿ ಇದ್ರೆ, ಅಯ್ಯೋ ಈ ಹುಡುಗಿ ಯಾಕ್ಬೇಕಪ್ಪ ಮಾತಾಡುತ್ತೆ, ಅಥವಾ ಈ ಹುಡುಗಿ ಸವಾಸಕ್ಕೆ ಏನಕ್ಕೆ ಹೋಗ್ಬೇಕು ಅನ್ನೋ ತರನೇ ಇರ್ತಾರೆ ಜನ. ಹಂಗಾಗಿ ನಾನು ರಿಯಲ್ ಆಗಿರೋದು ಹಂಗೆ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡೋದು ಹಂಗೆ. ನನಗೆ ನಾನು ಅತಿಯಾಗಿ ಆಡ್ತೀನಿ ಅಂತ ಅನ್ಸೋದಿಲ್ಲ. ನಾವು ನಾರ್ಮಲ್ ಆಗಿರ್ತೀವಿ ಮನೇಲಿ. ಕೆಲಸದ ಹತ್ರನೂ ನಾರ್ಮಲ್ ಆಗಿರ್ತೀನಿ, ನನ್ನ ಕ್ಲೋಸ್ ಸರ್ಕಲ್ ಹತ್ರನೂ ನಾರ್ಮಲ್ ಆಗಿರ್ತೀನಿ, ವಿಡಿಯೋನು ನಾರ್ಮಲ್ ಆಗೇ ಮಾಡ್ತೀನಿ. ನಿಮ್ಗೆ ಹಂಗೆ ಅನ್ಸಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಕ್ವಶನ್ ಕೊಡ್ತೀನಿ. ಏನು ಅಂದ್ರೆ, ಮೊನ್ನೆ ಬಸ್ಸಲ್ಲಿ ಒಂದು ಹುಡುಗನ ಜೊತೆ ಜಗಳ ಆಯ್ತಂತೆ. ಅದ್ರದ್ದು ಏನ್ ಹೇಳ್ತೀರಾ? ಹೋಗೋಣ. ಬಾಯಿ ಬಂದಂಗ್ ಬೈಸ್ಕೊಂಡು ಒಂದು 5-6 ವರ್ಷ ಅದು ವಿಡಿಯೋನು ತಗೊಬಂದಿದ್ದೀನಿ ನಾನು. ಹುಡುಗ ಐತೆ ಚೈಲ್ಡ್ ದಿನ ಒಂದ್ 3ನೇ ಕ್ಲಾಸ್ ಅಲ್ಲ ಒಂದ್ 6-7 ಇರ್ಬೇಕು ಅನ್ಕೋತೀನಿ. ಹೆಂಗಂದ್ರೆ ಬಸ್ಸಲ್ಲಿ ಕಿರ್ಚಾಡ್ತಿದ್ರು. ಯಾಕಪ್ಪ ಕಿರ್ತಾ ಇದೀಯಾ, ನಿಧಾನಕ್ ಮಾತಾಡು ಅಂತ ಅಂದೇನು. ಅಮ್ಮ ಇಷ್ಟ, ನೀವ್ಯಾರು ಕೇಳೋಕೆ, ಹಂಗೆ ಹಿಂಗೆ ಅಂದ. ತೋರಿಸ್ಬೇಕಿತ್ತು, ಜೋರಾಗಿ ಮಾತಾಡಂಗಿಲ್ಲ, ಫೋನ್ ನಾನು ಹೇಳಿದ್ದು. ಹಿಂಗ್ ಜೋರಾಗಿ ಮಾತಾಡೋದು, ಫೋನಲ್ಲಿ ಹಾಕೊಳ್ಳೋದೆಲ್ಲ ಮಾಡಂಗಿಲ್ಲ. ಇದು ಪಬ್ಲಿಕ್ ಇದು ಬಸ್ಸು, ಇದು ಕರೆಕ್ಟ್ ಆಗಿ ಮಾತಾಡು ಅಂದ್ರೆ. ನಮ್ಮಿಷ್ಟ, ನೀವ್ಯಾರ್ರಿ, ನೀವೇನ್ ಡೈಲಿ ಬರ್ತೀರ ಬಸ್ಸಲ್ಲಿ ಅಂತವನೇ. ನಾನು ಓದಿ ಬಿಟ್ಟು ನಾನು ಈ ಬಸ್ಸಲ್ಲಿ ಓಡಾಡ್ಬಿಟ್ಮೇಲೆ ನೀನ್ ಬರ್ತಿರೋದು. ಎಷ್ಟು ವರ್ಷದಿಂದ ಬರ್ತಾ ಈ ಬಸ್ಗೆ? ನಾನು ಓಡಾಡ್ಬಿಟ್ಮೇಲೆ ನೀನ್ ಬರ್ತಿರೋದು. ಕರೆಕ್ಟಾಗಿ ಮಾತಾಡು, ವಯಸ್ಸಿಗೆ ತಕ್ಕನಾಗ ಮಾತಾಡೋದು ಕಲ್ತ್ಕೋ. ಯಾರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ವಾ ಅಂತೆ. ಆಮೇಲೆ ನಾನೇನು ಅಂದ್ಬಿಟ್ಟೆ, ನಾವಿಷ್ಟ, ನಾವ್ ಹಂಗೆ ನಾವ್ ಹಿಂಗೆ ಅಂತಿದ್ದ. ನಂಗೆ ಮೊದ್ಲೇ ಸಿಟ್ಟು. ನಿಮ್ಮ ಅಪ್ಪಂದ ಗಾಡಿ ಅಂದೆ. ಅವಳ ಹಾಕಿದ್ಲು ಪಟ್ಟಲ್ಲಿ. ಅವ್ರ ಹಾಕಿಲ್ಲ. ಅವಳಂದು, ಅಲ್ಲ ನೀವು ಅವನ್ಗೆ ಹೆಂಗಾರ ಬೈಕೊಳ್ಳಿ, ನಮ್ಮ ಅಪ್ಪನ ಸುದ್ದಿ ನಮ್ಮ ಅವ್ವನ ಸುದ್ದಿ ಬರ್ಬೇಡಿ, ನನ್ಗೆ ಇಷ್ಟ ಆಗಲ್ಲ. ನಾನು ಇದ್ಯಾವ ಹುಡುಗಿ ಗುರ್ರು. ಆಮೇಲೆ ಯಾರವ ನೀನು ಪಕ್ಕದಲ್ಲಿ ಅವಳವ್ರ ಅಕ್ಕ ಕನಕ ಅಲ್ವಾ? ಹೌದಾ? ಆಮೇಲೆ ನಾನೇ ಸಾರಿನೂ ಕೇಳಿದೆ.
ಹ್ಞೂ ಕಣವ ನಿಮ್ಮ ಅಪ್ಪಂದ ಅಂತ ನಿಮ್ಮ ಅಪ್ಪಂತಾಗ ಬರ್ಬಾರ್ದಾಗಿತ್ತು ನಾನು. ಸಾರಿ, ತಪ್ಪಾಯ್ತು, ಆಯ್ತು. ನಿನ್ ತಮ್ಮ ಇಷ್ಟೆಲ್ಲ ಮಾತಾಡ್ತಾವನಲ್ಲ ದೊಡ್ಡವರು ಅಂತ ಮರ್ಯಾದೆ ಕೊಡ್ದಾನೆ. ನಿನ್ ಅಕ್ಕ ಆಗಿ ಬುದ್ಧಿ ಹೇಳು ನೀನು ಅಂದೆ. ಅವಳೊಂದ್ 2 ಮಾತು ಹೇಳುದು. ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತಾರ ಅಕ್ಕಂಗೆ ಬೈತಿದ. ನಾವೇನು ಕಲಿಸ್ಕೋಬೇಕು? ಅವರೆಲ್ಲ ತಲೆಲೆ ಹೋಯ್ತವೆ, ಅವೆಲ್ಲ ಉದ್ದಾರ ಆಯ್ತವ. ಹಂಗೇಂದ ಇಷ್ಟೊಂದೆಲ್ಲ ಮಾತಾಡ್ತಿದ್ದೆಲ್ಲ ಹೋಗ್ಬಿಟ್ಟು ನಿಮ್ ಕ್ಲಾಸ್ ಟೀಚರ್ ಹತ್ರ ಮಾತಾಡು, ನಿಮ್ ಕ್ಲಾಸ್ ರೂಮ್ ಅಲ್ಲಿ ಮಾತಾಡು. ಅವಾಗ ಏನ್ ಮಾಡ್ತಾರೆ ನಿಮ್ ಸ್ಕೂಲಲ್ಲಿ ಗೊತ್ತಾಯ್ತದೆ. ಅಷ್ಟು ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ಬೇಕು ಕಲ್ತ್ಕೊ ಅಂತ. ಆ ಹುಡ್ಗೊಂದ್ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದೀನಿ. ಹಾಕ ನಾನು ಅನ್ಕೊಂಡೆ, ಅಯ್ಯೋ ಹುಡು ಯಾಕೆ ಅದು ನನಗೆ ಇಲ್ಲ ಇಲ್ಲ. ಹುಡ್ಗ ನನಗ್ ಬೈದಿದ್ದು, ನಾನು ತಿರ್ಗಿಸ್ ಬೈದಿದ್ದು, ಅದು ಯಾವ್ದನ್ನು ವಿಡಿಯೋ ಮಾಡಿಲ್ಲ. ಲಾಸ್ಟ್ ಅಲ್ಲಿ ತೀರಾ ಬೇಜಾರಾಗೋಯ್ತು. ಅಂತ ಸಣ್ಣ ಹುಡ್ಗ ಒಂದು ಇದು ರೆಸ್ಪೆಕ್ಟ್ ಕೊಡ್ದಂಗೆ ಹಂಗ ಅಸಹ್ಯವಾಗಿ ಏನೂ ನಾನು ಮಾತಾಡಿಲ್ಲ, ಬೈತಲ್ಲ ಅಂತ. ಅಂದ್ರೆ ಲಾಸ್ಟ್ ಒಂದು 10 ಸೆಕೆಂಡ್ ವಿಡಿಯೋ ಮಾಡ್ಕೊಂಡೆ, ಮುಖ ಕಾಣಂಗೆ. ಇರ್ಲಿ ಯಾವ್ದಾರು ಬೇಕಾಯ್ತದೆ ಯಾವಾಗಾರವೆ ಅಂತ. ಬಟ್ ಎಲ್ಲೋ ಪೋಸ್ಟ್ ಮಾಡಲ್ಲ. ನಮ್ಮೂರ್ ಪಕ್ಕದೂರೆಯ ಸಿಗ್ತಾನೆ, ಒಂದಲ್ಲ ಒಂದಿನ ಸಿಗ್ತದ ಹುಡುಗ. ಎಲ್ಲೋದು ಅಪ್ಪ. ಮತ್ತೆ ಕುಂಬಳಕಾಯಿಗೆ ಯಾವ ಕಲರು ಅಂತ ಕೇಳ್ತಾಳೆ. ಎಲ್ಲದಕ್ಕೂ ಒಂದೇ ಕಲರ್. ಆಕ್ಚುಲಿ ಎಲ್ಲ ಒಂದೇ ಕಲರ್ ಕಂಚಿನು. ಆರೆಂಜ್ ಕಲರ್, ಅದಕ್ಕೆ ಆರೆಂಜ್ ಅಂತ. ಎಲೆಗೆ ಗ್ರೀನು ಅಲ್ಲಿ ಹಚ್ಚಿದೆಲ್ಲ ಗ್ರೀನ್ ಕಲರ್. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 5:45 6 ಗಂಟೆ ಆಗೋಕ್ಕಾಗಿದೆ. ತುಂಬ ಬಾಡಿ ಎಲ್ಲ ಸುಸ್ತು, ಟಯರ್ಡ್ ಆಗ್ಬಿಟ್ಟಿದೆ. ನಾನಂತೂ ಬೆಂಗಳೂರಲ್ಲಿ 4 ವರ್ಷ ಇದ್ದೆ. 4 ವರ್ಷದಲ್ಲಿ ಒಂದು ಸಲನೂ ಆ್ಯಕ್ಚುಲಿ ಊರಿಗೆ 5 ಗಂಟೆ ರಾತ್ರಿಗೆ ಎದ್ದು ಬರುವಾಗ ನಾಯಿ ಓಡಿಸ್ಕೊಂಡ್ಬಂದ್ಬಿಟ್ಟು ಬಿದ್ದುಬಿಟ್ಟು ಕೈ ಕಾಲು ಎಲ್ಲ ಗಾಯ ಆಗಿತ್ತು. ಆವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ಬಿಟ್ರೆ ನೋವು ತಡೆಯೋಕ್ಕಾಗ್ದೇ 4 ವರ್ಷದಲ್ಲಿ ಒಂದೇ ಸಲ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು. ಆದರೆ ಇವಾಗ ನೋಡಿದ್ರೆ 1 ತಿಂಗಳಲ್ಲೇ 2 ಸಲ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ. ಯಪ್ಪ, ತುಂಬ ಆಗ್ತಾನೆ ಇಲ್ಲ. ಅದು ಏನಾಗೋಯ್ತೋ ಗೊತ್ತಿಲ್ಲ. 1 ತಿಂಗಳಿಂದ ತುಂಬ ಹುಷಾರು ತಪ್ತಾ ಇದ್ದೀನಿ. ನಮ್ಮ ಕೃತು ಜೊತೆ ನಾನು ಹುಷಾರು ತಪ್ತಾ ಇದ್ದೀನಿ. ವೆದರ್ ಸೆಟ್ ಆಗ್ತಾ ಇಲ್ವೋ ಇಲ್ಲ ಅಂತಂದರೆ ನಮ್ಮ ಯಜಮಾನ್ರ ಮನೆ ನೀರು ಸೆಟ್ ಆಗ್ತಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿ ಬೇರೆ ಥರ ನೀರು, ಇಲ್ಲಿ ಸಿಹಿ ನೀರು, ಅಲ್ಲಿ ಸಪ್ಪೆ ನೀರು. ಇನ್ನು ನಾನು ಬೆಂಗಳೂರಿಂದ ಬಂದಿದ್ದು ಫುಲ್ ಹೊಂದ್ಕೊಳ್ಳೋಕೆ ಕಷ್ಟ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಬೈತವಳೆ. ನಮ್ಮ ಕೃತು ನಮ್ಮ ರೂಮ್ ಬಾಗ್ಲಲ್ಲಿ ಕೈ ಕೊಟ್ಬಿಟ್ಟು ಹಿಂದಕ್ಕೆ ಮುಂದಕ್ಕೆ ಆಡಿಸ್ತಿದ್ಲು, ಕುಯ್ಕೊಂಡವಳೆ. ಇವಳು ಬಂದು ಕೃತಿಗೆ ಊಟ ಕೈದಾಗಲ್ಲ ಅಂತ ಪಲಾವು ಎಲ್ಲಾರು ಹಾಕೊಂಡ್ರೆ ತಿನ್ಕೊಬತ್ತಾಳೆ. ಮನೇಲಿ ಎಂತ ನಾಟಕ ಆಡ್ತಾಳೆ ಗೊತ್ತಾ? ಸಾರನೆ ಕಲಸ್ಬಿಟ್ಟು ಕೊಡು ಅಂತ ತಿಂತಾಳು ಕಾನ್ವೆಂಟ್ಗೆ. ಸಾರನೆ ತಿನ್ಬೇಕು, ಸಾರಲ್ಲೇ ಉಣ್ಬೇಕು ನೀನು. ನೋಡಿ ಬಿಳಿಯನ್ ಈ ಸಾರು ಚೂರು ಖಾರ ಆಗಿಲ್ಲ, ಬಿಳಿಯನ್ನ ತಿಂತ ಕೂತವಳು. ಆತರ ಬಿಳಿಯನ್ನ ತಿಂತಾರ ಕೃತು? ಇನ್ ಯಾವಾಗ ಸಾರಲ್ಲಿ ತಿಂತೀಯ? ನಳ್ತಾವಳೆ ಕೂತು. ಫೋನ್ ಬೇಕು ಆಮೇಲಿಂದ. ಊಟ ಮಾಡುವಾಗ ಫೋನ್ ಕೊಡಬೇಡಿ ಅಂತ ಎಲ್ಲ ಹೇಳ್ತಾರೆ. ಫೋನ್ ಕೊಡಲಿಲ್ಲ ಅಂದರೆ ಊಟನೇ ಮಾಡಲ್ಲ. ಒಂದು ಸಾಂಬಾರು ಏನಾರು ಅನ್ನದಲ್ಲಿ ಒಂಚೂರು ಕಲರ್ ಆಗಿದ್ರೆ ಸಾರು ಹಾಕಿದ್ದೀರಿ, ನನಗೆ ಬೇಡ ಅಂತಾಳೆ. ದುಡ್ಡು ನೋಡಕ ಅದೇ ಗಾರ್ಮೆಂಟ್ಗೆ ಸಾಂಬಾರು ಜಾಸ್ತಿ ಹಾಕ್ಬಿಟ್ಟು ತುಂಬ ಕಳ್ಸಿದ್ರೆ ಹೋಗ್ತೀನಿ. ಇಲ್ಲ, ಬೆಳಿಗ್ಗೆ ತುಂಬ ಕಳ್ಸು. ಉಣ್ತಾಳೋ ಉಣ್ಣಕಲ್ ನೋಡಕಾಯ್ತದೆ. ಮಳೆ ಬರ್ತದೆ. ಮಳೆ ಚೆನ್ನಾಗಿ ಹೋದ್ರೆ ಸಾಕಪ್ಪ. ಯಾಕೆ ಮನೇಲಿ ಉಳ್ಸಾಕಿರೋದು ತಣ್ಣಿ ಎಲ್ಲ ಬೇಡಲ್ದೇ ಇಲ್ವಂತೆ, ಬಂದೇ ಇಲ್ವಂತೆ. ಅಮ್ಮ ಬೇಜಾರಾಯ್ತಿತ್ತು. ಹಾಕಿರೋ ದುಡ್ಡು ಬರಲ್ಲ. ಒಂದು 10-15 ಸಾವಿರ ಇನ್ವೆಸ್ಟ್ ಮಾಡಿ ಟ್ಯಾಕ್ಟ್ರಿಗೆ ಉಳಿಸಿರೋ ದುಡ್ಡು ಬರಲ್ಲ ಮಳೆ ಹೋಯ್ಲಿಲ್ಲ ಅಂದರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಕೃತಿಗೆ ಟ್ಯಾಬ್ಲೆಟ್ಸ್ ಕೊಡಿಸಿ ಇವಾಗ ಊಟ ಮಾಡಿ ಮಲ್ಕೋಬೇಕು. ಆ್ಯಂಡ್ ನಾನು ಟ್ಯಾಬ್ಲೆಟ್ ಕುಡಿದು ಮಲ್ಕೋಬೇಕು. ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಅಲ್ಲಿ ತನಕ ಗುಡ್ ನೈಟ್, ಬಾಯ್.